ನಮಸ್ಕಾರ ಸ್ನೇಹಿತರೆ, ವೀಕ್ಷಕರೇ, ಬನ್ನಿ ಇವತ್ತು ಬೇಕರಿಗಳಲ್ಲಿ ಸಿಗುವಂಥ ಪದಾರ್ಥಗಳು ಎಲ್ಲ ಕೂಡ ಮನೆಯಲ್ಲಿ ಮಾಡ್ಕೊಂಡಿರ್ತೀವಿ. ಆದರೂ ಕೂಡ ಇದು ಕೂಡ ನೀವು ಖಂಡಿತವಾಗಿ ಯಾರೆಲ್ಲ ಮಾಡ್ಕೊಂಡಿಲ್ಲಲ್ಲ ಅವರು ಕೂಡ ಖಂಡಿತವಾಗಿ ಮಾಡ್ಕೋಬೋದು. ನಾನು ಇವತ್ತು ಬೇಕರಿಗಳಲ್ಲಿ ಸಿಗುವಂಥ ಕಾರಿ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿರೋದಂತ. ಈ ರೀತಿ ಕಾರಿ ಮನೆಯಲ್ಲಿ ಮಾಡಿ ಇಟ್ಕೊಂಡು ಮಕ್ಕಳಿಗೆ ತಿನ್ನೋಗೋದಕ್ಕೆ ಕೊಟ್ಟರೆ ಸೂಪರಾಗಿ ಕ್ರಿಸ್ಪಿಯಾಗಿ ತಿನ್ಬೋದು ಅವರು ಕೂಡ ಅಂತ ತಿಳ್ಕೊಳ್ತೀನಿ. ಹಾಗಾದರೆ ಬನ್ನಿ, ಮತ್ತು ನಿಮಗೂ ಕೂಡ ಈ ರೀತಿ ಕ್ರಿಸ್ಪಿಯಾಗಿರುವಂಥ ಕಾರಿ ಟೋಸ್ಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಇಲ್ಲಿ ಮಾಡೋದಕ್ಕಾಗಿ ಒಂದು ಬೌಲ್ ತೊಗೊಂಡಿರೋದು, ಅದರಲ್ಲಿ ನಾನು ಇವಾಗ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಇವಾಗ ಮೆಜರ್ಮೆಂಟ್ ಏನಿಲ್ಲ, ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೋಬೇಕಂತ ಅಂದ್ಕೊಳ್ತೀರಿ ಅಷ್ಟು ನೀವು ಮೈದಾ ಹಿಟ್ಟು ತೊಗೋಬೋದು. ನಾನು ಇವಾಗ 2 ಬಟ್ಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಅಜ್ವೈನು ಮತ್ತು ಸ್ವಲ್ಪ ಜೀರಿಗೆ ಹಾಕೋಬೇಕು. ಅದರ ಎರಡೂ ಕೂಡ ಟೇಸ್ಟ್ ಸಖತ್ತಾಗಿರುತ್ತೆ. ಅದಕ್ಕೆ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಖಂಡಿತವಾಗಿ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕಾಗುತ್ತೆ. 1 ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಹಿಟ್ಟಿನಲ್ಲಿ ಎಣ್ಣೆ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಮತ್ತು ಹಿಟ್ಟು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಮಿಕ್ಸ್ ಆದಮೇಲೆ ನಾನು ಇವಾಗ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ಹತ್ಕೊಂಡು ಬಿಡ್ತೀನಿ. ತುಂಬಾ ಸರಳವಾಗಿ ಪದ್ಧತಿ ನೋಡಿ. ನಾವು ಅಷ್ಟೇ ದುಡ್ಡು ಕೊಟ್ಟು ತರೋದಕ್ಕಿಂತ ಮನೆಯಲ್ಲೇ ಮಾಡ್ತೀವಲ್ಲ ಅದು ಮಾತ್ರ ರುಚಿ ಸಖತ್ತಾಗುತ್ತೆ. ಇವಾಗ ನೋಡಿ ಹಿಟ್ಟು ಚೆನ್ನಾಗಿ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಗಟ್ಟಿಯಾಗಿ ನಾದಿ ಇಟ್ಕೋಬೇಕು. ಇವಾಗ ಇದು ಹಿಟ್ಟು ಒಂದು 10 ನಿಮಿಷ ಅಂದರೆ ಹಾಫ್ ಆನ್ ಅವರ್ ಅಷ್ಟು ರೆಸ್ಟ್ ಮಾಡೋದಕ್ಕೆ ಬಿಡಿ. ಆಮೇಲೆ ಈ ಕಡೆ ನಾನು ಬೇರೆ ಒಂದು ಬಟ್ಲು ತೊಗೊಂಡಿರೋದು, 1 ಸ್ಪೂನು ಮತ್ತು 1 ಬಟ್ಲು ತೊಗೊಂಡು ಅದರಲ್ಲಿ ನಾನು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 2 ಚಮಚದಷ್ಟು ಎಣ್ಣೆಗೆ ನಾನು ಇವಾಗ ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಎಣ್ಣೆ ಮತ್ತು ಮೈದಾ ಹಿಟ್ಟು ಎರಡೂ ಕೂಡ ಚೆನ್ನಾಗಿ ಕರೆಕ್ಟಾಗಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಗಟ್ಟಿ ಬರಬೇಕು. ಇನ್ನೂ ಸ್ವಲ್ಪ ಬೇಕಾಗುತ್ತೆ ಮೈದಾ. ಇನ್ನೊಂದು ಸ್ವಲ್ಪ ಮೈದಾ ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ಇವಾಗ ಇಷ್ಟು ಕಲಿಸ್ಕೊಂಡು ಸೈಡಿಗೆ ಇಟ್ಕೋಬೇಕು. ಮತ್ತು ನಾನು ಇವಾಗ ಹಿಟ್ಟು ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ದೆ ಅಲ್ವಾ, ಚೆನ್ನಾಗಿ ರೆಸ್ಟ್ ಆಗಿರೋದು. ನಾನು 15 ನಿಮಿಷ ಬಿಟ್ಕೊಂಡಿದ್ದೆ, ಸಾಕಾಯಿತು. ಆಮೇಲೆ ಈ ರೀತಿ ಚೆನ್ನಾಗಿ ಹಿಟ್ಟು ಮತ್ತು ಸ್ವಲ್ಪ ಮೇಲಿಂದ ಉದುರಿಸ್ಕೊಂಡು ಮತ್ತೆ ಚೆನ್ನಾಗಿ ಮೆದು ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಮೆದು ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಕಾರಿ. ಇವಾಗ ಇದರಿಂದ ಉಳ್ಳೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವಾಗ 5 ಉಳ್ಳೆ ಆಗಿರೋದು. ಈಗ ಇದರಿಂದ ಎಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಲ್ಲ ಅಷ್ಟು ಹಿಟ್ಟಲ್ಲಿ 5 ಉಳ್ಳೆ ಆಗಿರೋದು. ಇವೆಲ್ಲನೂ ಕೂಡ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೋಬೇಕು. ಎಷ್ಟು ಅಂದರೆ ತೆಳ್ಳಗೆ ಲಟ್ಟಿಸ್ಕೋಬೇಕು. ಸ್ವಲ್ಪ ಕೂಡ ದಪ್ಪ ಪ್ರಮಾಣ ಇರಬಾರ್ದು. ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡ್ವಿ ಅಂದರೆ ಚೆನ್ನಾಗಿ ಬರುತ್ತೆ. ಎಲ್ಲನೂ ಕೂಡ ಒಮ್ಮೆಗೆ ಲಟ್ಟಿಸ್ಕೊಂಡು ಸೈಡಿಗೆ ಎತ್ತಾಕೊಳ್ಬೇಕು. ಯಾಕಂದರೆ ಎಲ್ಲನೂ ಕೂಡ ಒಮ್ಮೆಗೆ ಯೂಸ್ ಮಾಡ್ಕೊಳ್ತೀವಲ್ಲ, ಹಾಗಾಗಿ ಎಲ್ಲನೂ ಕೂಡ ಒಂದೇ ಸರ್ತಿ ಲಟ್ಟಿಸಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಬಿಡಿ. ಆಮೇಲೆ ಮಾಡುವಾಗ ಈಸಿ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು ನಾನೆಲ್ಲ ಕೂಡ ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಜೀರಿಗೆ ಅಜ್ವೈನ್ ಹಾಕಿರ್ತೀವಲ್ಲ, ಒಂಥರ ಖಾರಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈಗ ನಾನು ಲಟ್ಸಿರೋಂಥದ್ದು ತೊಗೊಂಡಿದ್ದೀನಿ ಒಂದು ಫಸ್ಟಿಗೆ. ಅದ್ರ ಮೇಲೆ ನಾವು ಕಲಸಿರೋಂಥ ಎಣ್ಣೆ ಮೈದಾ ಹಿಟ್ಟಿರುತ್ತಲ್ಲ ಅದು ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಅದ್ರ ಮೇಲಿಂದ ಮತ್ತೆ ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ಮತ್ತು ಇದೇ ಪ್ರೊಸೆಸಿಂಗ್ನಲ್ಲಿ ಮತ್ತೆ ಲಟ್ಸಿರೋಂಥ ಮತ್ತೊಂದು ಚಪಾತಿ ಹಾಕ್ಕೊಂಡು ಮತ್ತೊಂದು ಸರ್ತಿ ಅದೆಲ್ಲ ಎಣ್ಣೆ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಹಿಟ್ಟು ಉದುರಿಸ್ಕೊಂಡಾದ್ಮೇಲೆ ಮತ್ತೆ ಮತ್ತೊಂದು ಚಪಾತಿ ಹಾಕ್ಕೋಬೇಕು. ಇದೇ ಥರವಾಗಿ ನಾವು ಎಷ್ಟು 5 ಚಪಾತಿ ಲಟ್ಟಿಸ್ತೀವಲ್ಲ 5 ಕೂಡ ಇದೇ ಸೇಮ್ ಪ್ರೊಸೆಸಿಂಗ್ನಲ್ಲಿ ಹಾಕ್ಕೋಬೇಕು. ಸ್ವಲ್ಪ ವಿಡಿಯೋಸ್ ಸ್ಪೀಡ್ ಕಾಣಿಸ್ತಾ ಇರ್ಬೋದು, ನಿಮಗೆ ಗೊತ್ತಾಗ್ತಾ ಇದೆ ಅಲ್ವ ಅಂತ ಹೇಳ್ತಾ ಇದ್ದೀನಿ. ಮತ್ತು ಒಂದ್ರ ಮೇಲೆ ಒಂದು ಎಣ್ಣೆ ಹಿಟ್ಟು ಹಚ್ಕೊಂಡು ಈ ರೀತಿ ಹಾಕ್ಕೊಳ್ತಾ ಹೋಗೋದ್ರಿಂದ ಅವೇನಾಗುತ್ತೆ ಅಂದರೆ ಕಾರಿ ತುಂಬ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನಾನು 5 ಕೂಡ ಇದೇ ರೀತಿ ಹಾಕ್ಕೊಂಡಿದ್ದೀನಿ. ನಾನು 5 ಚಪಾತಿಯಿಂದ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಚಪಾತಿ ಮಾಡಿರ್ತೀರಲ್ಲ, ಆ ಚಪಾತಿ ಹಿಟ್ಟನ್ನು ಹಾಕ್ಕೊಂಡಿರ್ತೀವಲ್ಲ ಅದು ಎಷ್ಟು ಜಾಸ್ತಿ ತೊಗೊಂಡ್ರೂ ಕೂಡ ಪರವಾಗಿಲ್ಲ. ಇವಾಗ ಲಾಸ್ಟಿಗೆ ಮಾಡ್ತೀವಿ ಅಂದರೆ ಹಿಟ್ಟು ಎಣ್ಣೆ ಹಚ್ಕೊಂಡಾದ್ಮೇಲೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಕಾಣಿಸ್ತಾ ಇರ್ಬೋದು ಎರಡೂ ಸೈಡ್ ಚೆನ್ನಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ನಾವು ಈ ರೀತಿ ಹಿಟ್ಟು ಉದುರಿಸ್ಕೊಂಡು ಮತ್ತೆ ಅದು ಕೂಡ ಚೆನ್ನಾಗಿ ಫೋಲ್ಡ್ ಮಾಡ್ಕೋಬೇಕು. ಯಾವ ಶೇಪಲ್ಲಿ ಅಂತ ಕಾಣಿಸ್ತಾ ಇರ್ಬೋದು ನಿಮಗೆ. ಎರಡೂ ಕೂಡ ಈ ರೀತಿ ಮಡ್ಚ್ಕೊಂಡಾದ್ಮೇಲೆ ಮತ್ತೆ ನಾವು ಈ ರೀತಿ ತ್ರಿಕೋನ ಆಯಿತು. ಇವಾಗ ಚೌಕೋನ ಹಾಕೋದ್ರಲ್ಲಿ ನಾನು ಮತ್ತೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ಮತ್ತು ಅದು ಕೂಡ ಫೋಲ್ಡ್ ಮಾಡ್ತಾಯಿದ್ದೀನಿ. ಇಷ್ಟು ಹಿಟ್ಟು ಹಾಕ್ಕೊಂಡು ಫೋಲ್ಡ್ ಮಾಡ್ತೀವಲ್ಲ, ಅದು ಹಿಟ್ಟು ಹಾಕೋದ್ರಿಂದ ಕೂಡ ಏನಾಗುತ್ತೆ ಅಂದರೆ ಒಳಗಡೆ ಬಿಡಿ ಬಿಡಿಯಾಗಿ ಬಿಟ್ಕೊಳ್ಳುತ್ತೆ. ಇಷ್ಟೆಲ್ಲ ಆದಮೇಲೆ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಲಟ್ಟಿಸ್ಕೋಬೇಕು. ನಾವು ಎಷ್ಟಂದರೆ ಜಾಸ್ತಿ ಪ್ರೆಷರ್ ಹಾಕಬಾರ್ದು. ಜಾಸ್ತಿ ಪ್ರೆಷರ್ ಹಾಕಿದ್ವಿ ಅಂದರೆ ಅದು ಬಿಡಿ ಬಿಡಿಯಾಗಿ ಏನಾಗುತ್ತೆ ಅಂದರೆ ಕಾರಿ ಒಂಥರ ಕುಸುರಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪನೇ ಪ್ರೆಷರ್ ಹಾಕಿ ನಾವೀಗ ಲಟ್ಟಿಸ್ಕೋಬೇಕು. ಈಗ ನಾನು ಇಷ್ಟೇ
ಲಟ್ಟಿಸ್ಕೊಂಡಿದ್ದೀನಿ ಸಾಕು, ಜಾಸ್ತಿ ಲಟ್ಟಿಸ್ಕೊಂಡ್ರೆ ತೆಳುವಾಗುತ್ತೆ. ಹಾಗಾಗಿ ಇಷ್ಟು ಲಟ್ಟಿಸ್ಕೊಂಡಾದ್ಮೇಲೆ ನೀವು ಚಾಕು ಶೇಪಲ್ಲಿ ಯಾವ ರೀತಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೇಕು. ಇವಾಗ ನೋಡ್ತಾ ಇರ್ಬೋದು ನಾನೀಗ ಈ ಶೇಪಲ್ಲಿ ಕಟ್ ಮಾಡ್ತಾ ಇರೋದು ಕಾಣಿಸ್ತಾ ಇರ್ಬೋದಲ್ಲ ನಿಮಗೆ. ಖಾರ ಯಾವ ರೀತಿ ಇರುತ್ತೆ ಆ ರೀತಿ. ನಾನು ಜಾಸ್ತಿ ದೊಡ್ಡ ಸೈಜಲ್ಲಿ ಕಟ್ ಮಾಡಿಲ್ಲ, ನಾನು ಸಣ್ಣ ಸೈಜಲ್ಲಿ ಕಟ್ ಮಾಡಿರೋದು. ಯಾಕಂದರೆ ಚಿಕ್ಕ ಮಕ್ಕಳಿಗೆ ಕೊಟ್ಟರೆ, ಸಣ್ಣ ಸಣ್ಣ ಕೊಟ್ಟರೆ ಅವರು ಕೂಡ ಇಷ್ಟ ಚೆನ್ನಾಗಿ ತಿನ್ನೋದಕ್ಕೆ ಕೂಡ ಇಷ್ಟ ಆಗುತ್ತಲ್ವ. ಮತ್ತು ಚಹಾ ಜೊತೆಗೆ ಕೂಡ ತಿನ್ಬೋದು, ಟೀ ಕಾಫಿ ಜೊತೆಗೆ ಚೆನ್ನಾಗಿ ತಿನ್ಬೋದು. ನೋಡಿ ಎಷ್ಟು ಲೇಯರ್ ಬಂದಿರೋದಂತ. ಇವಾಗ ಇವೆಲ್ಲ ಕೂಡ ಚೆನ್ನಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ಕಟ್ ಮಾಡಿರೋದಲ್ವ, ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋಬೋದು. ನೀವು ಜಾಸ್ತಿ ಹೊತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತು ಆಮೇಲೆ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಾಗ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಸಣ್ಣ ಸಣ್ಣ ಸೈಜಲ್ಲಿ ಮಾಡಿರ್ತೀವಲ್ಲ, ಸೂಪರಾಗಿ ಕಾಣಿಸ್ತಾ ಇರುತ್ತೆ. ಯಾರಾದರೂ ನೆಂಟರು ಬೇಗರು ಮನೆಗೆ ಬಂದರು ಅಂದ್ರೆ ಅವ್ರಿಗೆ ಕೂಡ ಕೊಡೋದಕ್ಕೆ ಎಷ್ಟು ಇಷ್ಟಪಟ್ಟು ತಿಂತಾರಲ್ವ. ನೋಡಿ ಈ ರೀತಿ ಬೇಕ್ರಿಗಳಲ್ಲಿ ಒಂದೊಂದು ಶೇಪ್ ಥರ ಸಿಗುತ್ತೆ, ಆ ರೀತಿ ಶೇಪ್ ಮಾಡಿ ಮಕ್ಕಳಿಗೆ ಆ ರೀತಿ ಕೂಡ ಕೊಡ್ಬೋದು. ಆವಾಗ ಕೂಡ ಮಕ್ಕಳು ಇಷ್ಟಪಟ್ಟರು ಏನೆಲ್ಲ ಕೊಟ್ಟರು ಕೂಡ ಇಷ್ಟಪಟ್ಟು ಇಂಥವೆಲ್ಲ ಬೇರೆ ಬೇರೆ ಥರ ಮಾಡಿಕೊಟ್ರೆ ಅವರು ತುಂಬಾ ಎಂಜಾಯ್ ಮಾಡಿ ತಿನ್ಬೋದು ಅಲ್ವ. ಇವಾಗ ನಾನು ಎಣ್ಣೆ ಕೂಡ ಇಲ್ಲಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಹೀಟ್ ಆಗಿರಬಾರ್ದು, ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ನಾವೀಗ ಎಣ್ಣೆಯಲ್ಲೆಲ್ಲನೂ ಕೂಡ ಕಾರಿ ಬಿಟ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನಾವು ಕಡಿಮೆ ಉರಿಯಲ್ಲಿ ಎಣ್ಣೆ ಇಟ್ಕೊಂಡಿರ್ತೀವಲ್ವ ಅಷ್ಟೇ ಚೆನ್ನಾಗಿ ಏನಾಗುತ್ತೆ ಅಂದರೆ ಎಣ್ಣೆಯಲ್ಲಿ ಬಿಡಿ ಬಿಡಿಯಾಗಿ ಲೇಯರ್ ಥರ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಎಷ್ಟು ಗಡಿ ಬಿಡಿಯಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಲ್ವ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಕೂಡ ಬರೋದಿಲ್ಲ ಮತ್ತು ಟೇಸ್ಟ್ ಕೂಡ ಸಖತ್ತಾಗಿ ಬರೋದಿಲ್ಲ. ನಿಮ್ಮ ಹತ್ರ ಇದ್ದರೆ ಅವನಲ್ಲಿ ಮಾಡ್ಕೋಬೋದು. ಅವನ್ ಇಲ್ದವ್ರು ಏನು ಮಾಡಬೇಕಂದ್ರೆ ಈ ರೀತಿ ಮಾಡಿಕೊಂಡ್ರೆ ಸೇಮ್ ಅದೇ ಥರವಾಗಿ ಟೇಸ್ಟ್ ಇರುತ್ತೆ. ನೋಡಿ ಸ್ನೇಹಿತರೆ, ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಒಂದೊಂದೇ ಲೇಯರ್ ಬಿಟ್ಕೊಳ್ತಾ ಇರೋದಂತ ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ. ನಾನು ಇವತ್ತು 5 ಚಪಾತಿ ಲೇಯರಲ್ಲಿ ಮಾಡಿದ್ದೀನಿ. ನೀವು ಜಾಸ್ತಿ ಲೇಯರಲ್ಲಿ ಮಾಡಿಕೊಂಡ್ರೆ ಜಾಸ್ತಿ ನಿಮ್ಮ ಲೇಯರ್ ಥರ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕರಿತಾ ಇದ್ದೀನಿ. ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಸ್ವಲ್ಪ ಟೈಮ್ ಕಡಿಮೆ ಖರ್ಚಿನಲ್ಲೇ ಮನೆಯಲ್ಲೇ ಮಾಡ್ಕೋಬೋದು. ಇಷ್ಟು ಸಖತ್ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುವಂಥದ್ದು. ನೋಡ್ತಾ ಇರ್ಬೋದು ಕಲರ್ ಚೆನ್ನಾಗಿ ಬರೋವರೆಗೂ ನಾನು ಕರಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ ಅಂದರೆ ಕಾರಿಗಳು ಬೇಕರಿಗಳಲ್ಲಿ ಸಿಗುವಂಥ ಕಲರ್ ಅದೇ ಥರವಾಗಿ ಬರುತ್ತೆ ನೋಡಿ. ಅಷ್ಟೇ ಸ್ವಲ್ಪ ಸಣ್ಣ ಉರಿಯಲ್ಲಿ ಮಾತ್ರ ಕರೆದಿವಿ ಅಂದರೆ ಈ ಥರ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರೋದು. ಇವಾಗ ನೋಡಿ ಇದು ಕರೆದಿರೋದಾಯಿತು. ನಾನು ಇದು ತಟ್ಟೆಯಲ್ಲಿ ತೆಗಿತಾ ಇದ್ದೀನಿ. ಇನ್ನೊಂದು ಬ್ಯಾಚ್ ಇರೋದು, ಇನ್ನೊಂದು ಬ್ಯಾಚ್ ಕೂಡ ಸೇಮ್ ಇದೇ ಥರವಾಗಿ ಹಾಕ್ಕೊಂಡು ಕರಿತೀನಿ. ನೋಡಿದ್ರಲ್ಲ, ನಾನು ಇವತ್ತು ಮನೆಯಲ್ಲಿ ಮಾಡಿರುವಂಥ ಕಾರಿಗಳು ನಿಮಗೂ ಕೂಡ ಇವತ್ತಿನ ಈ ಕಾರಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಮತ್ತು ನಿಮಗೂ ಕೂಡ ಇಷ್ಟ ಆಗಿದ್ದರೆ ನೀವು ಕೂಡ ನಿಮ್ಮ ರಿಲೇಷನ್ ಜನರಿಗೆ ಶೇರ್ ಮಾಡ್ಬೋದು. ಅವರು ಕೂಡ ಮನೆಯಲ್ಲಿ ಮಾಡ್ಕೋಬೋದು. ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಇಟ್ಕೋಬೋದು. ನೋಡಿ ಎಷ್ಟು ಟೇಸ್ಟ್ ಆಗಿರೋದಂದರೆ ಟೀ ಕಾಫಿ ಜೊತೆಗೆ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ನೋಡಿ ಪ್ಲೇಟ್ ಗಟ್ಟಲೆ ಖಾಲಿ ಮಾಡ್ಬೋದು, ಅಷ್ಟು ಟೇಸ್ಟ್ ಆಗಿರೋದು. ಹಾಗಿದ್ರೆ ಸ್ನೇಹಿತರೆ, ವೀಕ್ಷಕರೇ, ನೀವು ಕೂಡ ನಿಮ್ಮ ಮನೆಯಲ್ಲೇ ಟ್ರೈ ಮಾಡಿದ್ಮೇಲೆ ನನಗೆ ಕೂಡ ಕಮೆಂಟ್ಸ್ ಮಾಡಿ ತಿಳಿಸಿ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಮತ್ತೊಂದು ಜೊತೆಗೆ ಮತ್ತೊಂದು ಸರ್ತಿ ಹೊಸ ವಿಡಿಯೋಗಳು ತೊಗೊಂಬರ್ತಾ ಇರ್ತೀನಿ. ನೀವು ಕೂಡ ನನಗೆ ಸಪೋರ್ಟ್ ಮಾಡ್ತೀರಂತ ಅಂದ್ಕೊಳ್ತಿದ್ದೀನಿ ಅಂತ ಕೇಳ್ಕೊಳ್ತೀನಿ. ಇವಾಗ ನೋಡಿ ಎಷ್ಟು ಕ್ರಿಸ್ಪಿಯಾಗಿರೋದು, ನೋಡಿ ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿರೋದು. ನೋಡಿದ್ರಲ್ಲ, ಇವತ್ತು ಇಷ್ಟು ಕ್ರಿಸ್ಪಿಯಾಗಿರುವಂಥ ಕಾರಿ ರೆಸಿಪಿ ಇಷ್ಟ ಆದರೆ ಧನ್ಯವಾದ.